ನಮಸ್ಕಾರ ಸ್ನೇಹಿತರೆ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 12 ಮುಕ್ತಾಯಕ್ಕೆ ಕೇವಲ 2 ವಾರ ಬಾಕಿ ಉಳಿದಿದೆ. ಅಂತಿಮವಾಗಿ ಟಾಪ್ 5 ಹಂತದಲ್ಲಿ ಯಾರು ತಲುಪಲಿದ್ದಾರೆ ಎಂಬ ಕುತೂಹಲ ಪ್ರೇಕ್ಷಕರಲ್ಲಿ ಮನೆ ಮಾಡಿದೆ. ಆದರೆ ಫಿನಾಲೆ ಹತ್ತಿರವಾಗ್ತಿದ್ದಂತೆ ಸ್ಪರ್ಧಿಗಳ ನಡುವಿನ ತಾಳ್ಮೆ ಕಡಿಮೆ ಆಗ್ತಿದೆ. ಮನೆಯೊಳಗಿನ ಜಗಳ ಹೆಚ್ಚಾಗ್ತಿದೆ. ಇತ್ತೀಚಿನ ಟಾಸ್ಕ್ ಒಂದರ ಸಂದರ್ಭದಲ್ಲಿ ಬಿಗ್ ಬಾಸ್ ತಂಡಗಳನ್ನ ರಚಿಸಿಕೊಳ್ಳುವಂತೆ ಸೂಚಿಸಿದ್ರು. ಈ ವೇಳೆ ರಾಶಿಕಾ ಅವರು ರಕ್ಷಿತಾರನ್ನ ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳಲು ನಿರಾಕರಿಸಿದ್ರು. ಇದು ಇಬ್ಬರ ನಡುವೆ ಜಗಳಕ್ಕೆ ಕಾರಣವಾಯಿತು. ಒಬ್ಬರಿಗೊಬ್ಬರು ಏಕವಚನದಲ್ಲಿ ನಿಂದಿಸುತ್ತಾ ಜಗಳ ಮಾಡ್ಕೊಂಡ್ರು. ಈ ನಡುವೆ ಗಿಲ್ಲಿಯನ್ನ ಮಧ್ಯದಲ್ಲಿ ತಂದು ಅವರೊಂದಿಗೆ ಸಿಟ್ಟಿನಲ್ಲಿ ಮಾತನಾಡ್ತಾರೆ ರಾಶಿಕಾ. ರಕ್ಷಿತಾ ಮತ್ತು ರಾಶಿಕಾ ನಡುವಿನ ಜಗಳದ ಮಧ್ಯೆ ಬಂದ ಗಿಲ್ಲಿ ರಕ್ಷಿತಾ ಪರವಾಗಿ ಮಾತನಾಡಲು ಪ್ರಯತ್ನಿಸಿದ್ರು. ಇದು ರಾಶಿಕಾ ಕೋಪವನ್ನ ಹೆಚ್ಚಿಸಿತು. ತಮ್ಮ ವಿಷಯದಲ್ಲಿ ನೀನ್ಯಾರು ಮಾತನಾಡಲು ಎನ್ನುವ ಅರ್ಥದಲ್ಲಿ ರಾಶಿಕಾ ಅವರು ಗಿಲ್ಲಿಯನ್ನ ಟಾರ್ಗೆಟ್ ಮಾಡಿ ಹರಿಹಾಯ್ದಿದ್ದಾರೆ. ಆದರೆ ಗಿಲ್ಲಿ ಹೆಚ್ಚಾಗಿ ಮಾತನಾಡದೆ ರಾಶಿಕಾಗೆ ಉತ್ತರಿಸಿ ರಕ್ಷಿತಾ ಪರ ವಾದ ಮಾಡ್ತಾರೆ. ಈ ಹಿಂದೆಯೂ ರಕ್ಷಿತಾ ಮತ್ತು ಅಶ್ವಿನಿ ನಡುವೆ ಜಗಳವಾದಾಗ ಆಗ್ಲೂ ಸಹ ಗಿಲ್ಲಿ ರಕ್ಷಿತಾಗೆ ಬೆಂಬಲಿಸಿದ್ದರು. ಹೀಗೆ ಪ್ರತಿ ಬಾರಿ ರಕ್ಷಿತಾ ಪರ ನಿಲ್ಲುವ ಹಾಗೆ ಈ ಬಾರಿಯೂ ಅವರ ಪರವಾಗಿ ನಿಂತಿದ್ದಾರೆ. ಒಂದೆಡೆ ಮನೆಯಲ್ಲಿ ಜಗಳಗಳು ನಡೆಯುತ್ತಿದ್ದರೆ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಅವರ ಜನಪ್ರಿಯತೆ ಹೆಚ್ಚಾಗಿದೆ. ಸದ್ಯದ ಜನಾಭಿಪ್ರಾಯದ ಪ್ರಕಾರ ಗಿಲ್ಲಿ ಈ ಬಾರಿಯ ಬಿಗ್ ಬಾಸ್ ಕಪ್ ಗೆಲ್ಲುವ ನೆಚ್ಚಿನ ಸ್ಪರ್ಧಿಯಾಗಿದ್ದಾರೆ. ಅವರ ಆಟದ ವೈಖರಿ ಮತ್ತು ಮನೆಯಲ್ಲಿ ನಡೆದುಕೊಳ್ಳುವ ರೀತಿ ಅಭಿಮಾನಿಗಳಿಗೆ ಇಷ್ಟವಾಗಿದೆ. ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗಿದಿದ್ದು ಫಿನಾಲೆಗೆ ಇನ್ನು ಕೇವಲ 2 ವಾರ ಇರುವುದರಿಂದ ಪ್ರತಿಯೊಬ್ಬ ಸ್ಪರ್ಧಿಯು ಅಂತಿಮ 5ರ ಪಟ್ಟಿಯಲ್ಲಿ ಸ್ಥಾನ ಪಡೆಯಲು ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ. ನಾಮಿನೇಟ್ ಆಗಿರುವ ಸದಸ್ಯರಲ್ಲಿ ಈ ವಾರ ಯಾರು ಮನೆಯಿಂದ ಹೊರಬೀಳಲಿದ್ದಾರೆ ಎಂಬುದು ವಾರಾಂತ್ಯದ ಪಂಚಾಯಿತಿಯಲ್ಲಿ ನಿರ್ಧಾರವಾಗಲಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.